ಎರಡನೇ ಲೋಕಸಭೆ ಚುನಾವಣೆಯ ಇತಿಹಾಸ. 1957ರಲ್ಲೂ ತಾಪಮಾನ 68 ಹಂತದಲ್ಲಿ ಮತದಾನ. ದೇಶದ ಎರಡನೇ ಸಾರ್ವತ್ರಿಕ ಚುನಾವಣೆ 1957ರ ಫೆಬ್ರವರಿ ಜೂನ್ ತಿಂಗಳ ಮಧ್ಯೆ ನಡೆಯಿತು. ಅತ್ಯುತ್ತಮ ಆಡಳಿತ, ಸ್ಥಿರ ಸರ್ಕಾರ, ದೂರದೃಷ್ಟಿ ಯೋಜನೆಗಳು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೂಪಿತವಾದ ಉತ್ತಮ ಬಾಂಧವ್ಯಗಳು, ಪ್ರಧಾನಿ ಜವಾಹರಲಾಲ್ ನೆಹರು ಅವರ ನಾಯಕತ್ವ ಸೇರಿದಂತೆ ಅನೇಕ ಸಂಗತಿಗಳು ಕಾಂಗ್ರೆಸ್ಗೆ ಎರಡನೇ ಬಾರಿ ದೊಡ್ಡ ಗೆಲುವು ತಂದುಕೊಟ್ಟವು. 1951ರ ಮೊದಲ ಚುನಾವಣೆಯಂತೆ 1957ರಲ್ಲೂ ಕಾಂಗ್ರೆಸ್ಗೆ ಪ್ರಬಲ ಪೈಪೋಟಿ ನೀಡುವಲ್ಲಿ ಪ್ರತಿಪಕ್ಷಗಳು ವಿಫಲವಾದವು. ಜನರ ಕಣ್ಣಲ್ಲಿ ವಿಶ್ವಾಸಾರ್ಹ ಹಾಗೂ ಯೋಗ್ಯ ಎನಿಸುವ ನಾಯಕತ್ವ ಎದುರಾಳಿ ಕೂಟದಲ್ಲಿ ಕಾಣದೇ ಹೋಯಿತು. ಇದು ಕಾಂಗ್ರೆಸ್ಗೆ ಮತ್ತಷ್ಟು ಶಕ್ತಿ ತಂದುಕೊಟ್ಟಿತು. ಪರಿಣಾಮ 1957ರ ಮೊದಲ ಚುನಾವಣೆಯಲ್ಲಿ ಗೆದ್ದಿದ್ದಕ್ಕಿಂತ 10 ಹೆಚ್ಚು ಸ್ಥಾನಗಳನ್ನೇ ಕಾಂಗ್ರೆಸ್ ಪಡೆಯಿತು. ಚುನಾವಣೆ ನಡೆದ ಸಮಯ 1951ರಂತೆ 1957ರಲ್ಲೂ ಸುದೀರ್ಘ ಚುನಾವಣೆ ನಡೆಯಿತು. ಫೆಬ್ರವರಿ 24ರಿಂದ ಜೂನ್ 9ರವರೆಗೂ ನಡೆಯಿತು. ಸತತ ಎರಡನೇ ಬಾರಿಗೂ ಲೋಕಸಭೆ ಹಾಗೂ ವಿಧಾನಸಭೆಗಳಿಗೆ ಏಕಕಾಲದಲ್ಲೇ ಚುನಾವಣೆ ನಡೆಸಲಾಯಿತು. ಸುಮಾರು 105 ದಿನಗಳ ಕಾಲ ಚುನಾವಣೆ ಪ್ರಕ್ರಿಯೆ ನಡೆಯಿತು. ಆಗಲೂ ಬಿರು ಬಿಸಿಲು, ಉಗ್ರ ತಾಪಮಾನ. ತಟಸ್ಥ ಭಾರತ. ಎರಡನೇ ಮಹಾಯುದ್ಧದ ಬಳಿಕ ಅಮೆರಿಕ ಹಾಗೂ ರಷ್ಯಾ ನೇತೃತ್ವದಲ್ಲಿ ಜಗತ್ತು ಇಬ್ಬಾಗವಾಗಿತ್ತು. ಯಾವುದೇ ಬಣಕ್ಕೆ ಸೇರದೆ ತಟಸ್ಥವಾಗಿ ಉಳಿದ ಭಾರತದ ವಿದೇಶಾಂಗ ನೀತಿ ದೇಶದ ಅಭಿವೃದ್ಧಿಗೆ ಅಡಿಪಾಯವಾಯಿತು. ಅಮೆರಿಕ ಹಾಗೂ ರಷ್ಯಾ ಜೊತೆ ಸಮಾನ ಬಾಂಧವ್ಯ ರೂಪಿಸಿಕೊಂಡ ನೆಹರು ಅವರ ದೂರದೃಷ್ಟಿ ನಾಯಕತ್ವ ಸ್ವಾತಂತ್ರ್ಯಗೊಂಡು ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಿದ್ದ ಭಾರತ ಉಭಯ ದೇಶಗಳಿಂದಲೂ ನೆರವು ಪಡೆದುಕೊಂಡಿತು. ಅಲಿಪ್ತ ನೀತಿಯಡಿ ದೇಶ ಮುಂದುವರಿಯಿತು. 371 ಸ್ಥಾನ ಬಾಚಿಕೊಂಡ ಕಾಂಗ್ರೆಸ್. ನೆಹರು ಅವರ ಆಡಳಿತಕ್ಕೆ ಎರಡನೇ ಚುನಾವಣೆಯಲ್ಲಿ ಭರಪೂರ ಫಸಲು ಲಭಿಸಿತು. 371 ಸ್ಥಾನ ಗೆದ್ದ ಕಾಂಗ್ರೆಸ್ ಅಧಿಕಾರ ಉಳಿಸಿಕೊಂಡಿತು. ನೆಹರು ಪ್ರಧಾನಿಯಾಗಿ ಮುಂದುವರಿದರು. 1951ರಲ್ಲಿ 45% ಮತ ಪಡೆದಿದ್ದ ಕಾಂಗ್ರೆಸ್ 1957ರಲ್ಲಿ 47% ಮತ ಗಳಿಸಿಕೊಂಡಿತು.